ನಮಸ್ಕಾರ. ಮಂಜಮಲ್ನಾಡು ಬಂದಾಯಿತು, ಹೊಸ ವೀಡಿಯೋ ತಂದಾಯಿತು. ಬನ್ನಿ ಇವತ್ತು ತುಂಬೆ ಗಿಡ, ಈ ತುಂಬೆ ಗಿಡದಿಂದ ಏನೇನು ಉಪಯೋಗಗಳಿದ್ದಾವೆ, ತುಂಬೆ ಗಿಡದ ಹೂವು ಏನಕ್ಕೆ ಉಪಯೋಗ ಬರುತ್ತೆ, ಮತ್ತು ಇದ್ರ ಎಲೆ ಕಾಂಡ ಏನಕ್ಕೆ ಉಪಯೋಗ ಬರುತ್ತೆ ನೋಡ್ಕೊಳ್ಳೋಣ. ಇದರಲ್ಲಿ ಕಾಂಡದಿಂದ ಸಮೇತನೂ ಔಷಧಿ ಗುಣಗಳಿದೆ ಈ ತುಂಬೆ ಹೂವಿನಲ್ಲಿ. ಹಾಗಾಗಿ ಇದನ್ನು ಹೂವನ್ನ ಪೂಜೆಗೆ ಎಕ್ಸ್ಪೆಷಲಿ ಪೂಜೆಗೆ ಉಪಯೋಗಿಸ್ತಾರೆ, ಮತ್ತು ಔಷಧಿಗೂ ಕೂಡ ಉಪಯೋಗಿಸ್ತಾರೆ. ಆಯುರ್ವೇದಿಕ್ ಅವರಂತೂ ತುಂಬಾ ಎಲ್ಲದನ್ನು ಔಷಧಿಗೆ ಉಪಯೋಗಿಸ್ತಾರೆ. ಮತ್ತು ನಮಗೇನಪ್ಪ ಅಂತಂದರೆ ಗಂಟಲಲ್ಲಿ ಗಂಟಾಗಿರುತ್ತೆ ನೋಡಿ, ಮಳಸು ಅಂತಾರಲ್ವ, ಆವಾಗ ಈ ತುಂಬೆ ಸೊಪ್ಪು ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಸುಣ್ಣ, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅರ್ಧ ಹಚ್ಚಿಬಿಟ್ರೆ 2 ದಿನದಲ್ಲಿ ಮಂಗ ಮಾಯ, ಗಂಟ್ಲು ನೋವು ಇರೋದೇ ಇಲ್ಲ. ಮತ್ತು ನಿಮಗೆ ಎಲ್ಲಿ ನೋವಿದೆಯೋ ಅಲ್ಲಿಗೆಲ್ಲ ಕೂಡ ಈ ತುಂಬೆ ಸೊಪ್ಪನ್ನ ಬೆಲ್ಲ ಮತ್ತು ಸುಣ್ಣದ ಜೊತೆ ಅರ್ಧ ಹಚ್ಚಿ ತುಂಬಾ ಬೆನಿಫಿಟ್ ಇದೆ. ಬೇಗ ಎಂಥ ನೋವಿದ್ರೂ ವಾಸಿಯಾಗುತ್ತೆ. ಹಂಗಾಗಿ ಈ ತುಂಬೆ ಗಿಡ ಎಲ್ಲೇ ಸಿಕ್ಕಿದ್ರೂ ಕೂಡ ತಂದು ಔಷಧಿಯಾಗಿ ಉಪಯೋಗಿಸಿ, ಮತ್ತು ಮನೆಯಲ್ಲೂ ಕೂಡ ನೀವು ಪಾಟ್ಗಳಲ್ಲಿ ಬೆಳ್ಕೊಳ್ಳಿ, ತುಂಬ ಒಳ್ಳೆಯದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.